ಮೊದಲನೇ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ. ಹಾಲು, ಬಿ. ನಿಂಬೆ ರಸ, ಸಿ. ಮೆಣಸು, ಡಿ. ಶುಂಠಿ. ಉತ್ತರ ಡಿ. ಶುಂಠಿ. ಎರಡನೇ ಪ್ರಶ್ನೆ, ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಅಂಗವು ಹಾನಿಯಾಗುತ್ತದೆ? ಎ. ಯಕೃತ್, ಬಿ. ಹೃದಯ, ಸಿ. ಮೂತ್ರಪಿಂಡ, ಡಿ. ಜೀರ್ಣಾಂಗ. ಉತ್ತರ ಎ. ಯಕೃತ್. ಮೂರನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಪದಾರ್ಥ? ಎ. ಮೆಂತೆ, ಬಿ. ಸಾಸಿವೆ, ಸಿ. ದಾಲ್ಚಿನ್ನಿ ಚಕ್ಕಿ, ಡಿ. ಜೇನುತುಪ್ಪ. ಉತ್ತರ ಎ. ಮೆಂತೆ. ನಾಲ್ಕನೇ ಪ್ರಶ್ನೆ, ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ? ಎ. ಕೆರೆ ನೀರು, ಬಿ. ತಾಮ್ರದ ಪಾತ್ರೆ ನೀರು, ಸಿ. ಖನಿಜಯುಕ್ತ ನೀರು, ಡಿ. ಬಾವಿಯ ನೀರು. ಉತ್ತರ ಬಿ. ತಾಮ್ರದ ಪಾತ್ರೆ ನೀರು. ಐದನೇ ಪ್ರಶ್ನೆ, ಶರೀರದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಿಕೊಳ್ಳಲು ಏನು ತಿನ್ನಬೇಕು? ಎ. ದ್ರಾಕ್ಷಿಗಳು, ಬಿ. ಸೀಬೆಹಣ್ಣುಗಳು, ಸಿ. ಪೇರಳೆಹಣ್ಣು, ಡಿ. ಖರ್ಜೂರ. ಉತ್ತರ ಡಿ. ಖರ್ಜೂರ. ಆರನೇ ಪ್ರಶ್ನೆ, ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಏಕೆ ಬರುತ್ತದೆ? ಎ. ವಿಟಮಿನ್ ಬಿ12, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಸಿ, ಡಿ. ವಿಟಮಿನ್ ಡಿ. ಉತ್ತರ ಎ. ವಿಟಮಿನ್ ಬಿ12 ಕೊರತೆ. ಏಳನೇ ಪ್ರಶ್ನೆ, ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ? ಎ. ಅನಾನಸ್ ರಸ, ಬಿ. ಕಬ್ಬಿನ ರಸ, ಸಿ. ದ್ರಾಕ್ಷಿ ರಸ, ಡಿ. ಸೇಬು ರಸ. ಉತ್ತರ ಬಿ. ಕಬ್ಬಿನ ರಸ. ಎಂಟನೇ ಪ್ರಶ್ನೆ, ಋಗ್ವೇದದಲ್ಲಿ ಯಾವ ನದಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ? ಎ. ಗಂಗಾ ನದಿ, ಬಿ. ಯಮುನಾ ನದಿ, ಸಿ. ಸಿಂಧು ನದಿ, ಡಿ. ಸರಸ್ವತಿ ನದಿ. ಉತ್ತರ ಡಿ. ಸರಸ್ವತಿ ನದಿ. ಒಂಬತ್ತನೇ ಪ್ರಶ್ನೆ, ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು? ಎ. ಮೀನು, ಬಿ. ಚಿಕನ್, ಸಿ. ಒಣ ಹಣ್ಣುಗಳು, ಡಿ. ಸಿಹಿ ತಿಂಡಿಗಳು. ಉತ್ತರ ಬಿ. ಚಿಕನ್. ಹತ್ತನೇ ಪ್ರಶ್ನೆ, ಮಕ್ಕಳು ಏನು ಕುಡಿದರೆ ಬೇಗ ಮಾತನಾಡುತ್ತಾರೆ? ಎ. ಹಾಲು, ಬಿ. ತುಪ್ಪ, ಸಿ. ಮೊಸರು, ಡಿ. ಜೇನುತುಪ್ಪ. ಉತ್ತರ ಡಿ. ಜೇನುತುಪ್ಪ. 11ನೇ ಪ್ರಶ್ನೆ, 100 ವರ್ಷ ಕಣ್ಣುಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುವಲ್ಲಿ ಎಲೆ ಸೊಪ್ಪು ಯಾವುದು? ಎ. ಕರಿಬೇವು, ಬಿ. ಮೆಂತ್ಯ ಸೊಪ್ಪು, ಸಿ. ಪುದೀನ ಎಲೆ, ಡಿ. ನುಗ್ಗೆ ಸೊಪ್ಪು. ಉತ್ತರ ಡಿ. ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಚೆನ್ನಾಗಿರುತ್ತವೆ, ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ದೃಷ್ಟಿದೋಷ ಇದ್ದರೆ ಬೇಗ ಗುಣವಾಗುತ್ತದೆ. 12ನೇ ಪ್ರಶ್ನೆ, ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಕುಡಿಯಬೇಕು? ಎ. ಬಾಳೆಹಣ್ಣು ಜ್ಯೂಸ್, ಬಿ. ದಾಳಿಂಬೆ ಜ್ಯೂಸ್, ಸಿ. ದ್ರಾಕ್ಷಿ ಜ್ಯೂಸ್, ಡಿ. ಕ್ಯಾರೆಟ್ ಜ್ಯೂಸ್. ಉತ್ತರ ಡಿ. ಕ್ಯಾರೆಟ್ ಜ್ಯೂಸ್. 13ನೇ ಪ್ರಶ್ನೆ, ಯಾವ ಎಲೆಯನ್ನು ಸುಡುವುದರಿಂದ ಅದರಿಂದ ಬರುವ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ? ಎ. ಬಾಳೆ ಎಲೆ, ಬಿ. ಬಿರಿಯಾನಿ ಎಲೆ, ಸಿ. ಮಾವಿನ ಎಲೆ, ಡಿ. ಬೇವಿನ ಎಲೆ. ಉತ್ತರ ಬಿ. ಬಿರಿಯಾನಿ ಎಲೆ. 14ನೇ ಪ್ರಶ್ನೆ, ಕಬ್ಬಿನ ಸಸ್ಯವು ಬೆಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 4 ವರ್ಷಗಳು, ಬಿ. 5 ವರ್ಷಗಳು, ಸಿ. 3 ವರ್ಷಗಳು, ಡಿ. 1 ವರ್ಷಗಳು. ಉತ್ತರ ಡಿ. 1 ವರ್ಷಗಳು. 15ನೇ ಪ್ರಶ್ನೆ, ಫ್ರಿಡ್ಜ್ ವಾಟರ್ ಹೆಚ್ಚು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ. ಕ್ಯಾನ್ಸರ್, ಬಿ. ಸಕ್ಕರೆ, ಸಿ. ಹೃದಯಾಘಾತ, ಡಿ. ಮಲಬದ್ಧತೆ. ಉತ್ತರ ಡಿ. ಮಲಬದ್ಧತೆ.
16ನೇ ಪ್ರಶ್ನೆ, ಮನೆಯ ಮುಂದೆ ಯಾವ ಗಿಡ ಇದ್ದರೆ ರೋಗಗಳು ಬರುವುದಿಲ್ಲ? ಎ ಬೇವಿನ ಗಿಡ, ಬಿ ತುಳಸಿ ಗಿಡ, ಸಿ ದಾಸವಾಳ ಗಿಡ, ಡಿ ಅಲೋವೆರಾ ಗಿಡ. ಉತ್ತರ ಬಿ ತುಳಸಿ ಗಿಡ. 17ನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳೆನೀರು. ಉತ್ತರ ಬಿ ಬೆಲ್ಲ. 18ನೇ ಪ್ರಶ್ನೆ, ಬಾಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ತಿನ್ನಬೇಕು? ಎ ಚಕ್ಕೆ, ಬಿ ಲವಂಗ, ಸಿ ಜೀರಿಗೆ, ಡಿ ಓಂಕಾಳು. ಉತ್ತರ ಬಿ ಲವಂಗ. 19ನೇ ಪ್ರಶ್ನೆ, ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಆಲೂಗಡ್ಡೆ, ಸಿ ಅವರೆಕಾಳು, ಡಿ ಬದನೆಕಾಯಿ. ಉತ್ತರ ಬಿ ಆಲೂಗಡ್ಡೆ. 20ನೇ ಪ್ರಶ್ನೆ, ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಸೀಬೆಹಣ್ಣು, ಸಿ ಪೇರಳೆಹಣ್ಣು, ಡಿ ಕಿತ್ತಳೆ ಹಣ್ಣು. ಉತ್ತರ ಎ ಬಾಳೆಹಣ್ಣು. ದಿನದಲ್ಲಿ 3 ಬಾರಿ ಬಣ್ಣವನ್ನು ಬದಲಾಯಿಸುವ ಶಿವನ ಲಿಂಗ ಯಾವ ರಾಷ್ಟ್ರದಲ್ಲಿದೆ? ಆಪ್ಷನ್ಸ್: ಎ ಕೇರಳ, ಬಿ ರಾಜಸ್ಥಾನ, ಸಿ ಗುಜರಾತ್, ಡಿ ತಮಿಳುನಾಡು. ಉತ್ತರ ಬಿ ರಾಜಸ್ಥಾನ. ಒಂದು ದಿನದಲ್ಲಿ 3 ಬಾರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆಗೆ ಬಣ್ಣ ಬದಲಾಯಿಸುವ ಶಿವನ ಲಿಂಗ ರಾಜಸ್ಥಾನದಲ್ಲಿದೆ. ಮೀನು ತಿಂದ ನಂತರ ಏನನ್ನು ತಿನ್ನಬಾರದು? ಎ ಐಸ್ ಕ್ರೀಮ್, ಬಿ ಸ್ವೀಟ್, ಸಿ ಮೊಸರು, ಡಿ ಚಿಕನ್. ಉತ್ತರ ಸಿ ಮೊಸರು. ಮೀನು ಜೊತೆ ಮೊಸರು ತಿನ್ನಬಾರದು, ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮನುಷ್ಯನ ನಂತರ ಯಾವ ಜೀವಿಯನ್ನು ಬುದ್ಧಿವಂತ ಜೀವಿ ಎಂದು ಕರೆಯಲಾಗುತ್ತದೆ? ಎ ನರಿ, ಬಿ ಇರುವೆ, ಸಿ ನಾಯಿ, ಡಿ ಡಾಲ್ಫಿನ್. ಉತ್ತರ ಡಿ ಡಾಲ್ಫಿನ್. ಮನುಷ್ಯನ ನಂತರ ಡಾಲ್ಫಿನ್ ಜೀವಿಯನ್ನು ಬುದ್ಧಿವಂತ ಜೀವಿ ಎಂದು ಕರೆಯಲಾಗುತ್ತದೆ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರದ ಕ್ರಿಕೆಟ್ ಸ್ಟೇಡಿಯಂ ಯಾವ ದೇಶದಲ್ಲಿದೆ? ಎ ಆಸ್ಟ್ರೇಲಿಯಾ, ಬಿ ಶ್ರೀಲಂಕಾ, ಸಿ ಸೌತ್ ಆಫ್ರಿಕಾ, ಡಿ ಇಂಡಿಯಾ. ಉತ್ತರ ಡಿ ಇಂಡಿಯಾ. ಪ್ರಪಂಚದಲ್ಲಿಯೇ ಅತಿ ಎತ್ತರದ ಕ್ರಿಕೆಟ್ ಸ್ಟೇಡಿಯಂ ಇಂಡಿಯಾದಲ್ಲಿದೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 2 ಗಂಟೆಗಳು, ಬಿ 8 ನಿಮಿಷಗಳು, ಸಿ 8 ಸೆಕೆಂಡ್ಗಳು, ಡಿ 10 ನಿಮಿಷಗಳು. ಉತ್ತರ ಬಿ 8 ನಿಮಿಷಗಳು. ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಲು ಅಥವಾ ಭೂಮಿಯನ್ನು ತಲುಪಲು 8 ನಿಮಿಷಗಳ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತದೆ.